ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ GKVK ಆವರಣದಲ್ಲಿ ಒಂದು ಕೃಷಿ ಮೇಳ ನಡೀತು ಸ್ನೇಹಿತರೆ. ಎಲ್ಲರಿಗೂ ಕೂಡ ಮನಸೆಳೆಯುವಂತಹ ಒಂದು ದೃಶ್ಯಗಳು ಅಲ್ಲಿದ್ದದ್ದನ್ನು ನಾವು ಕಣ್ಣಾರೆ ಕಂಡಿದ್ದು ಸುಳ್ಳಲ್ಲ ಸ್ನೇಹಿತರೆ. ಇಲ್ಲಿ ಕೀಟ ಲೋಕದ ಒಂದು ಅದ್ಭುತ ಅನಾವರಣವನ್ನು ನಿಮಗೆ ತೋರಿಸ್ತಿದ್ದೇನೆ, ಬನ್ನಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈಗ ನಾವು ಆ ಕೀಟ ಪ್ರಪಂಚವನ್ನು ನೋಡೋಣ ಸ್ನೇಹಿತರೆ. ನೋಡಿ, ಈ ಕೀಟಗಳೆಲ್ಲ ವೈವಿಧ್ಯಮಯವಾದ ಕೀಟಗಳು. ಬಾಚಣಿಗೆ, ಎಲೆ, ಚಾವಟಿ ರೀತಿ ಮೀಸೆ ಇರುವಂಥದ್ದು, ಗರಗಸದಂತಹದ್ದು, ಮಣ್ಣನ್ನು ಅಗಿಯುವ ಕಾಲುಗಳನ್ನು ಹೊಂದಿರತಕ್ಕಂಥದ್ದು, ಜಿಗಿಯುವ ಕಾಲುಗಳು, ಈ ರೀತಿ ವೈವಿಧ್ಯಮಯವಾದ ಕೀಟಗಳ ಅನಾವರಣ ಮಾಡಲಾಗಿತ್ತು ಸ್ನೇಹಿತರೆ. ಹಾಗೆ ರೆಕ್ಕೆಗಳು ಪರದೆ ರೀತಿ, ಕವಚದ ರೀತಿ, ತೆಳು ಚಿಪ್ಪಿನ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ ಸ್ನೇಹಿತರೆ. ಅಷ್ಟೇ ಅಲ್ಲ, ಬಹಳ ನಯನ ಮನೋಹರವಾಗಿದ್ದಂತಹ ಚಿತ್ರಣಗಳು ಅಂತ ಹೇಳಿದರೆ, ಎಲೆಗಳೇ ನಾಚುವಂತೆ ಎಲೆಗಳ ಆಕಾರವನ್ನೇ ಹೋಲುವಂತಹ ಕೀಟಗಳು ತುಂಬ ಅದ್ಭುತವಾಗಿದ್ದವು. ಜೀರುಂಡೆಗಳು ಕಣ್ಣಾರೆ ನಾವು ನೋಡಿರಲಿಲ್ಲ ಎಲ್ಲ ರೀತಿಯ ಜೀರುಂಡೆಗಳನ್ನು, ಎಲ್ಲ ವೈವಿಧ್ಯಮಯವಾದ ಜೀರುಂಡೆಗಳ ಅನಾವರಣವನ್ನು ಅಲ್ಲಿ ಏರ್ಪಡಿಸಲಾಗಿತ್ತು ಸ್ನೇಹಿತರೆ. ಸಾರಂಗ ಜೀರುಂಡೆಗಳನ್ನು ಕೂಡ ಕಣ್ತುಂಬಿಕೊಂಡೆವು. ಸಿಕಾಡಿಗಳು, ಮಲಬಾರಿ ಚಿಟ್ಟೆಗಳು, ಹಣ್ಣಿನ ರಸ ಹೀರುವ ಕೀಟಗಳನ್ನು ನಾವು ನೋಡಿರಲಿಲ್ಲ. ಹೇಗಿರ್ತವಪ್ಪ ಕೀಟಗಳು, ಹಣ್ಣೆಲ್ಲ ಹುಳ ಹಾಕ್ತದಲ್ಲ, ಯಾವ ಕೀಟದಿಂದ ಖಂಡಿತ. ಅಷ್ಟೇ ಅಲ್ಲ, ಅಲ್ಲಿ ಏರ್ಪಡಿಸಿದಂಥ ಚಿತ್ರಾಕೃತಿಗಳು ಕೀಟಗಳಿಂದಲೇ ರಚನೆ ಮಾಡಿದ್ದಂತೂ ಸುಳ್ಳಲ್ಲ. ಈಗ ನೋಡುವಂಥ ಎಲ್ಲ ಚಿತ್ರಣಗಳು ಕೂಡ ಕೀಟಗಳಿಂದಲೇ ಮಾಡಿರುವಂಥದ್ದು. ವೈವಿಧ್ಯಮಯವಾದ ಕೀಟಗಳನ್ನು ಬಳಸಿಕೊಂಡು ಕಲಾಕೃತಿಗಳ ರಚನೆಯನ್ನು ಮಾಡಿದ್ದು ನಮ್ಮೆಲ್ಲರ ಮನಸೆಳೆದದ್ದು ಸುಳ್ಳಲ್ಲ ಸ್ನೇಹಿತರೆ. ನೋಡ್ತಾ ಇದ್ದೀರಿ, ಇವೆಲ್ಲವೂ ಕೀಟಗಳೇ. ಇಲ್ಲಿ ಯಾವುದೂ ಕೂಡ ಬೇರೆ ವಸ್ತುಗಳಿಲ್ಲ ಸ್ನೇಹಿತರೆ. ನೀವು ನೋಡ್ತಾ ಇರ್ತಕ್ಕಂತಹ ಪ್ರತಿಯೊಂದು ಕಲಾಕೃತಿಯಲ್ಲಿಯೂ ಕೂಡ ಕೀಟಗಳೇ ಇರುವಂಥದ್ದು. ನಾವು ಇಲ್ಲಿ ಸಾಮಾಜಿಕ ಕೀಟಗಳು ಅಂತೇಳಿ ಕರಿತೇವಲ್ಲ, ಈ ಹುತ್ತದ ಹುಳು, ಆಮೇಲೆ ಗೆದ್ದಲುಗಳು, ಆಮೇಲೆ ಇದು ಯಾವುದು ಕಣಜದ ಹುಳು ಅಂತ ಕರಿತೀವಿ, ಯಾವುದು, ಆಮೇಲೆ ಜೇನು, ಇವುಗಳ ಅನಾವರಣ. ಆಳೆತ್ತರದ ಕಣಜದ ಹುಳು ನೋಡಿದ್ರಿ ನೀವು, ಆಳೆತ್ತರ ಇರುವಂಥದ್ದು. ಅದರ ಮಹಡಿಯ ಮನೆ ಅಂತೂ ಅದ್ಭುತವಾಗಿತ್ತು ಸ್ನೇಹಿತರೆ. ಖಂಡಿತವಾಗಿಯೂ ಕೀಟ ಖಾದ್ಯಗಳಂತೂ ನಮ್ಮ ಮನಸೂರೆಗೊಂಡದ್ದಂತೂ ಸುಳ್ಳಲ್ಲ. ವೈವಿಧ್ಯಮಯವಾದ ಕೀಟಗಳನ್ನು ನೋಡ್ತಾ ಅದರಲ್ಲಿ ಸಣ್ಣದಿಂದ ಹಿಡಿದು ದೊಡ್ಡದರವರೆಗೆ ಜೀರುಂಡೆಗಳು, ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಆಡ್ತಾಯಿದ್ದ ಜೀರುಂಬೆಗಳನ್ನು ಅನಾವರಣ ಮಾಡಾಯಿತು. ಪಾತರಗಿತ್ತಿ, ಆಗ ಮನಸೂರೆಗೊಂಡದ್ದಂತೂ ನಾವು ನೋಡಿದರೆ ಪಿಜ್ಜಾ ಅಂತ ಹೋದರೆ, ಇಲ್ಲಿ ನೋಡಿದರೆ ಎಂಥ ಪಿಜ್ಜಾ ಇದು, ಕೀಟಗಳಿಂದಲೇ ಮಾಡಿರುವ ಪಿಜ್ಜಾ. ಇದು ಎಂಥ ಕೇಕು, ಕೀಟಗಳಿಂದಲೇ ಮಾಡಿರುವಂಥ ಕೇಕು. ಖಂಡಿತ. ಜಿರ್ಲೆ ಪಕೋಡ ನೋಡಿದರೆ ಪಕೋಡವೇ ಅಂತ ಕಾಣ್ತಾ ಇತ್ತೆ, ಹೋಗಿ ನೋಡಿದರೆ ಜಿರ್ಲೆಯಿಂದ ಮಾಡಿರೋದು. ಕಣಜದ ಹುಳುವಿನ ಮಸಾಲ, ಮಿಲ್ವಿರಮ್ ಫ್ರೈಡ್ ರೈಸ್, ರಾಣಿ ಗೆದ್ದಲಿನ ಬರ್ಗರ್, ಇವೆಲ್ಲ ನೋಡಲಿಕ್ಕೆ ನಿಜ ಖಾದ್ಯಗಳನ್ನು ಮೀರಿಸುವಂತೆ ಕಾಣ್ತಾ ಇದ್ದು ಸ್ನೇಹಿತರೆ. ಕೀಟಗಳಿಂದಲೇ ಮಾಡಿರ್ತಕ್ಕಂತಹ ಈ ಎಲ್ಲ ಚಿತ್ರಾಕೃತಿಗಳು ಖಂಡಿತವಾಗಿಯೂ ಕೂಡ ಅದ್ಭುತವಾಗಿ ಮೂಡಿ ಬಂದದ್ದು ಸುಳ್ಳಲ್ಲ. ಖಂಡಿತವಾಗಿಯೂ ಕೂಡ ನಾವು ಈ ಒಂದು ಕೃಷಿ ಮೇಳಕ್ಕೆ ಹೋಗದೆ ಹೋಗಿದ್ದರೆ ಒಂದು ಅದ್ಭುತವಾದ ಒಂದು ಅವಕಾಶವನ್ನು ಕಳ್ಕೊಳ್ತಿದ್ವೇನೋ ಅಂಥೇಳಿ ನನ್ನ ಭಾವನೆ ಸ್ನೇಹಿತರೆ. ಏನೇ ಆಗಲಿ ಸ್ನೇಹಿತರೆ, ಇಂತಹ ಕೀಟ ಪ್ರಪಂಚದ ಅನಾವರಣ ಮಕ್ಕಳು ಖಂಡಿತವಾಗಿ ನೋಡಲೇಬೇಕು. ನಮ್ಮ ಕೃಷಿಕರು ಯಾವೆಲ್ಲ ಕೀಟಗಳಿಂದ ನಾವು ಆದಾಯವನ್ನು ಕಳ್ಕೊಳ್ತಾ ಇದ್ದೀವಿ ಅನ್ನೋದು ಅರಿವಾಗಬೇಕು ಅಂದರೆ ಇಂತಹ ಕಡೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗೆ ನಾವು ಎಷ್ಟೆಲ್ಲ ಕೀಟಗಳನ್ನು ನೋಡಿದರೂ ಕೂಡ ನಮಗೆ ಉಪಕಾರ ಮಾಡುವಂಥ ಕೀಟಗಳು ಇದ್ದಾವೆ. ಜೇನುಹುಳ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಕೀಟ. ಅದರಿಂದ ಸಾಕಷ್ಟು ಆದಾಯ ನಮ್ಮದು ಹೆಚ್ಚಾಗ್ತದೆ. ಜೇನುಹುಳುಗಳಿಂದಲೇ ನಮ್ಮದು 25-30% ಆದಾಯ ಹೆಚ್ಚಾಗ್ತದೆ. ಜೇನುಹುಳುಗಳ ಸಂತತಿ ಏನಾದರೂ ನಾಶ ಆದರೆ ಈ ಭೂಮಿ ಮೇಲೆ ಕೇವಲ 4 ವರ್ಷದಲ್ಲಿ ಮಾನವ ಸಂತತಿ ಕೂಡ ನಾಶ ಆಗ್ತದೆ ಅಂತ ಹೇಳಿ ಬಲ್ಲವರು ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ ಕೀಟಗಳು ಇಲ್ಲದೆ ಇರುವಂಥ ಜಾಗನೇ ಇಲ್ಲ ಅನ್ನೋದು ಈ ಕೀಟ ಪ್ರಪಂಚಕ್ಕೆ, ಈ ಕೀಟ ಲೋಕದ ಸ್ಟಾಲ್ಗೆ ಆದಮೇಲೆ ನನಗೆ ಗೊತ್ತಾಯಿತು ಸ್ನೇಹಿತರೆ. ನಮ್ಮ ಅಡುಗೆ ಮನೆಯಲ್ಲಿ ಕೀಟಗಳಿದ್ದಾವೆ, ನಮ್ಮ ಹೊಲಗದ್ದೆಗಳಲ್ಲಿ ಕೀಟಗಳಿದ್ದಾವೆ, ದನಗಳ ಪಶುಗಳ ಶರೀರದಲ್ಲಿ ಮೈಮೇಲೆ ಎಲ್ಲ ಕೀಟಗಳಿರೋದನ್ನು ನಾವು ಕಾಣ್ತೇವೆ.
ಸಸ್ಯಗಳನ್ನು ಬಾಧಿಸುವ ಹಲವಾರು ಕೀಟಗಳು ಕೂಡ ನಮ್ಮ ಆದಾಯವನ್ನು ನಷ್ಟಗೊಳಿಸ್ತಾ ಇರೋದು ನಮಗೆಲ್ಲ ಗೊತ್ತಾಗಿರುವಂಥ ವಿಚಾರ. ಸ್ನೇಹಿತರೆ, ಏನೇ ಆಗಲಿ ಇದುವರೆಗೆ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ ಉತ್ತಮ ವಿಡಿಯೋದೊಂದಿಗೆ. ಇನ್ನೊಮ್ಮೆ ಬರ್ತೇನೆ ಸ್ನೇಹಿತರೆ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು ಸ್ನೇಹಿತರೆ.